ನಾನೇನೋ ಎಲ್ಲ ದೇವ್ರನ್ನೂ ಆಡಕ್ಕೆ ರೆಡಿ ಆಗಿವನಿ. ಈ ಮುಂಚೆ ಕೂತ 5 ಏಕ್ಲಿಗೆ ದೇವ್ರು ಬಂದಿರು ಹಂಗದಲ್ಲ. ಯಾಕೆ ಕಣ್ಣ ಮ್ಯಾಕ್ ಬಿಟ್ಕೊಂಡು ಕಾಲ ಹಂಗೆ ಎತ್ಕ ಕೂತಿದ್ದೆಲ್ಲ ಮಗ? ಯಾಕೆ ಇನ್ನೇನು ಆಡೋಕದಪ್ಪ? ತಿಥಿ ಮನೆ ಕಣಪ್ಪ, ಇದು ಆರ್ಕೆಸ್ಟ್ರಾ, ಇದು ಯಾಕಸಕ್ಕೆ ಆಡೋಕಾದಿಲ್ಲ. ಇಲ್ಲಿ ನೋಡು, ಅದ್ಯಾಕ ತಗ್ತೀರಿ ಕಡೆ ಇದ್ದಂಗ ನೋಡು. ನನ್ನ ಮ್ಯಾಕ್ ಎದ್ದಿಗಿದ್ದೀಯ, ಪ್ರೋಗ್ರಾಮ್ ಮುಗಿಗಂಟೆ ಹೆಂಗೆ ಕೂತಿದ್ದೆ ಹಂಗೆ ಕೂತ್ಕೋಬೇಕು. ತುಂಬ ಜನ ಅರ್ಧಲ್ಲಿ ಹೋಗ್ಬಿಟ್ಟು ಫೇಲ್ ಆಗ್ಬಿಟ್ಟು ಅವ್ರು ಈಗಲೇ ಹೇಳ್ತೀನಿ, ಮಾದಪ್ಪನ ಶಾಪ ಒಳ್ಳೇದಲ್ಲ. ನೀ ಅರ್ಧಲ್ಲಿ ಹೋದ 5ನೇ ಕ್ಲಾಸೇ ಕ್ಲೋಸು ನಿಂದು. ಈಗಲೇ ಆಗ್ಬಿಡ್ತ. ಆಮೇಲೆ ಎಲ್ಲೂ ಹೋಗಿ ಕೂಡುದು ನೀವು ಇಷ್ಟು ಜನವ. ಹಿಂಗೆ ನೋಡ್ತಾ ಕೂತ್ಕೊಳ್ಳಿ, ಭಗವತಿ ಒಳ್ಳೇದು ಮಾಡಲಿ. ನೋಡಿ, ಎಲ್ಲ ಅಂತಾರೆ ಆಹಾರ ಕೆಟ್ಟೋಯ್ತು, ಪ್ರಕೃತಿ ಕೆಟ್ಟೋಯ್ತು ಅಂತ. ನಾನು ಅನ್ಕೊಂಡಿದ್ದೀನಿ ಅವೆಲ್ಲಕ್ಕಿಂತ ಮನ್ಸು ಕೆಟ್ಟೋಗೋದು ನಮ್ದೆಲ್ರದ್ದು ಅಂತ. ಆಹಾರ ಪ್ರಕೃತಿಗಿಂತ ಜಾಸ್ತಿ ಕೆಟ್ಟೋಗಿರೋದೇನು ಅಂದರೆ ನಮ್ಮೆಲ್ಲರ ಮನಸ್ಸು. ಅದಕ್ಕೆ ಮೊದಲು ಮನಸ್ಸು ಸರಿಯಾಗಿದ್ರೆ ಚಂದ. ನೆನ್ನೆ ಬೆಂಗಳೂರಲ್ಲಿ ಒಂದು ಘಟನೆ ಆಗದೆ. ತನ್ನ ಎತ್ತ ಮಗಳನ್ನ ತಾನೇ ಕೊಂದಾಕೋಳು, 6 ವರ್ಷದ ಮಗಳನ್ನ. ಒಬ್ಬ ತಾಯಿ ಇನ್ನೊಬ್ಬನ ಮದುವೆ ಆಗ್ಲಿಕ್ಕೋಸ್ಕರ ತಾನೆತ್ತ ಮಗಳನ್ನು ತಾನು ಕೊಂದ್ಲು. ನೋಡಿ, ಕ್ಷಣಿಕ ಸುಖದ ಆಸೆಗೆ ದೀರ್ಘಕಾಲದ ಜೀವನಕ್ಕೆ ಕೊಳ್ಳಿ ಇಟ್ಕೊಂಡ್ಲ ಆ ತಾಯಿ. ಏನು ಆಕರ್ಷಣೆ! ಇವತ್ತೊಂದಿನ ಇರ್ಬೋದು, 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, ಆಕರ್ಷಣೆ ಕಾಮವಾಂಚೆ ಇರ್ಬೋದು 3 ವರ್ಷ. ಇನ್ನು 5ನೇ ವರ್ಷಕ್ಕೆ ಬರ್ತದೆ ಯೋಚನೆ, ಯಾಕೆ ಕೆಲಸ ಮಾಡಿದೆ ಅಂತ. ಇವತ್ತಿನ ಚಂದ ಮಾತ್ರ ನೋಡ್ಕೊಂಡ್ರೆ ಆಗ್ತದ? ಚಂದದ ಕುಟುಂಬವನ್ನ, ಚಂದದ ಸಂಸಾರವನ್ನ ಎಷ್ಟೋ ಜನ ಹಾಳು ಮಾಡ್ಕೊಂತವ್ರೆ. ಇನ್ಸ್ಟಾಗ್ರಾಮಲ್ಲಿ ಏನೋ ಒಂದು ಫೋಟೋ ಹಾಕ್ತಾರೆ ಹೆಣ್ಮಕ್ಳು, ಹತ್ತಿಂದ ಯಾರೋ ಒಬ್ರು ಮೆಸೇಜ್ ಹಾಕ್ತಾರೆ, ಸೂಪರ್ ಆಂಟಿ ಅಂತ ಏನೋ ಆಗ್ತಾ. ಚೆನ್ನಾಗಿರಪ್ಪ ಅನ್ನೋದು ಬಿಟ್ಬಿಟ್ಟು, ಹೌದಾ ಚೆನ್ನಾಗಿ ಕಾಣ್ತೀನ ಅಂತ ಇತ್ತಿನ ಮೆಸೇಜ್ ಹೋಯ್ತು, ಮುಗೀತು, ಅರ್ಧ ಕತೆ ಅಂತ. ತುಂಬ ಚೆನ್ನಾಗಿ ಕಾಣ್ತೀರಿ, ನಿಮಗೆ ಮದುವೆ ಆಗದೆ ಅಂದ್ರೆ ನಂಬುಕೆ ಆಗಲ್ಲ ಅಂತವನೇ, ಅಂದರೆ ಮನೆ ಹಾಳು ಮಾಡೋಕೆ ನಿಂತವನು ಅವನು ಅಂತ ಅರ್ಥ ಮಾಡ್ಕದೆ. ಹೌದಾ, ನನ್ನ ಗಂಡ ಒಂದಿನೂ ಹಿಂಗೆ ಅನ್ಲಿಲ್ಲ ಅಂತ ಯಾರು ಅನ್ಕೊಂಡ್ರೆ ನೀವು ಅರ್ಧ ಮನೆ ಹಾಳು ಮಾಡ್ಕೊಂಡ್ರಿ ಅಂತ ಅರ್ಥ. ಯಾಕಂದ್ರೆ ಅವನೇನೋ ಕಿತ್ತೋಗಿ ನಿಂತವನೆ, ಅದೇ ಕೆಲ್ಸಕ್ಕೆ ನಿಂತವನೆ. ಚಂದದ ಕುಟುಂಬ, ಮುದ್ದಾದ 2 ಮಕ್ಕಳು, ಗೌರವಿತವಾದ ತಂದೆ ತಾಯಿ. ನೋಡಿ, ದೂರದಲ್ಲಿದ್ದಾಗ ಆಕರ್ಷಣೆ ಎಲ್ಕ ಇರ್ತದೆ, ಬೆಳಗ್ಗೆ ಅದು ಎದುರು ಬದ್ರೆ ಸಿಗ್ತಾಗಿರುವುದಿಲ್ಲ, ಸಹಜ ಅದು. ಇದು ಗೊತ್ತಿಲ್ಲದೇನೆ ಯಾರೋ ದೂರದಲ್ಲಿರೋ ನಾನು ನಿಮ್ಗೆ ತುಂಬ ಪ್ರೀತಿಸ್ತೇನೆ, ಏನು ಅರ್ಥ ಆಗ್ತದೆ? ಏನು ಅರ್ಥ ಆಗ್ತದೆ? ಇಲ್ಲಿ ಕೂತ್ಕ ಪದ ಆಡ್ತಾವನೆ, 5 ಕಿಲೋಮೀಟರ್ ಮಳೆಯುತ್ತದೆ, ಅದೇ ಗೊತ್ತಿಲ್ಲ ನಮಗೆ. ಅದೇ ಗೊತ್ತಾಗ್ಬಿಡ್ತದೆ ಮೊಬೈಲ್ ಫೋನಲ್ಲಿ. ಭಾಳ ಜನಕ್ಕೆ ನಾನು ಹೇಳೋದು ಇಷ್ಟೇ, ಮೊಬೈಲ್ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದಾಗಿ ಮಾರ್ಪಡ್ತಾ ಇದೆ. ಇವಾಗ ಅಪರಿಚಿತರ ಸ್ನೇಹ ಸಿಗ್ತಾ ಇದೆ, ಪರಿಚಿತರ ಮನಸ್ಸೇ ಅರ್ಥ ಮಾಡ್ಕೋಕಾಯ್ತಾ ಇಲ್ಲ, ಕೊಟ್ಟ 50,000 ಇಸ್ಕೋಕಾಯ್ತಾ ಇಲ್ಲ ನಮ್ಮನ್ನ ಸಂಬಂಧಿಕರ್ತಾವು. ಇನ್ನು ಯಾರೋ ಒಬ್ರು ಎಲ್ಲೋ ಕೂತ್ಕೊಂಡ್ಬಿಟ್ಟು ನಿಮ್ಮ ಕಂಡ್ರೆ ಇಷ್ಟ, ನಿಮ್ಮ ಕಂಡ್ರೆ ನಂಬಿಕೆ, ಹೆಂಗೆ ನಂಬೋದು? ಆಲೋಚನೆ ಮಾಡಬೇಕಾ ಬೇಡವಾ? ಅದಕ್ಕೆ ದಯಮಾಡಿ ನನ್ನ ಪ್ರೀತಿಯ ಸಹೋದರಿಗೊಂದು ಕೈ ಮುಗಿದು ಕೇಳ್ಕೊತೀನಿ, ಚಂದದ ಕುಟುಂಬವನ್ನ ಯಾವುದೋ ಒಂದು ಕೆಟ್ಟ ಆಸೆಗೆ ಬಿದ್ದು ಹಾಳು ಮಾಡ್ಕೊಂಡು ತಾನೆತ್ತ 6 ವರ್ಷದ ಮಗಳನ್ನ ತಾನು ಕೊಲ್ತಾಳೆ ಆ ತಾಯಿ. ಅಂದರೆ ಎಷ್ಟು ಮಟ್ಟಿಗೆ ಕೆಡ್ತಾರೆ ಸಮಾಜ. ಎಲ್ಲಾರು ನೋಡ್ರಿ, ಎಲ್ಲ ಸುದ್ದಿಗಳು ಹೆಂಗೆ ಅಂದ್ರೆ, ಅಣ್ಣ ತಮ್ಮನ ಕೊಂದ, ತಮ್ಮ ಅಣ್ಣನ ಕೊಂದ, ಎತ್ತೋರ್ ಮಕ್ಳು ಕೊಂದ್ರು, ಮಕ್ಳು ಎತ್ತೋರ್ನೇ ಕೊಂದ್ರು. ಈ ಸುದ್ದಿಗಳೇ ಕೇಳ್ತಾ ಇದ್ರೆ ನಿಜವಾಗ್ಲೂ ಭಯ ಆಗ್ತದೆ. ಪ್ರಕೃತಿನೂ ಕೆಟ್ಟಿಲ್ಲ, ಆರೋಗ್ಯನೂ ಕೆಟ್ಟಿಲ್ಲ, ಮನಸ್ಸು ತುಂಬ ಕೆಡ್ತಾ ಇದೆ ಅಂತ. ಆದ್ರಿಂದ ನಮ್ಮನ್ನು ಅರ್ಥ ಮಾಡ್ಕೊಳ್ಳುವ, ಇರೋದ್ರಲ್ಲಿ ಸಂತೋಷವಾಗಿ ಇರುವ, ಚೆನ್ನಾಗೇ ಇದೀವ್ರಿ ನಾವೆಲ್ಲ. ಯಾರೋ ಚೆನ್ನಾಗವ್ರೆ, ನಾವು ಚೆನ್ನಾಗಿಲ್ಲ ಅಂತ ಅನ್ಕೊಳ್ಳೋದೇ ಮೊದಲನೇ ತಪ್ಪದು. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಭಗವಂತ ಅವ್ರವ್ರೇ ಆದ ನೋವು ಕೊಟ್ಟವನೇ. ಕೆಲವರಿಗೆ ಶ್ರೀವಂತಿಕೆ ಕೊಟ್ಟ, ಆರೋಗ್ಯ ಕಿತ್ಕೊಂಡ. ಕೆಲವರಿಗೆ ಆರೋಗ್ಯ ಕೊಟ್ಟ, ಶ್ರೀವಂತಿಕೆ ಕಿತ್ಕೊಂಡ. ಅದಕ್ಕೆ ನಾವು ನಮ್ಮ ಹತ್ರ ಎಲ್ಲ ಇಲ್ವಲ್ಲ ಅನ್ನೋ ಬದಲು ಏನೋ ಒಂದು ಕೊರತೆ ಅದೇ, ಮಿಕ್ಕದಲ್ಲ ಅದೇ ಅಂತ ಸಂತೋಷವಾಗಿರ್ಬೇಕಾ ಬೇಡವಾ? ಆದ್ದರಿಂದ ದಯಮಾಡಿ ಸಾಮಾಜಿಕ ಜಾಲತಾಣ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಇವೆಲ್ಲ ಎಷ್ಟು ಒಳ್ಳೇದು ಉಪಯೋಗಿಸ್ಕೊಳ್ಳುವ, ಎಷ್ಟು ಕೆಟ್ಟದ್ದು ಅಂತ, ಎಷ್ಟು ಅಪಾಯಕಾರಿ ಅಂತ ಅರ್ಥ ಮಾಡ್ಕೊಳ್ಳುವ. ಆದ್ದರಿಂದ ಹಠಮಾರಿತನ ಬಿಡೋಣ. ಯಾವುದೋ ದೂರದ ಆಸೆಗೆ ಬಿದ್ದು ಚಂದದ ಸಂಸಾರವನ್ನ, ತನ್ನ ಚಂದದ ಕುಟುಂಬವನ್ನು ಹಾಳು ಮಾಡ್ಕೊಳ್ತಕ್ಕಂಥ ನನ್ನ ಪ್ರೀತಿಯ ಸಹೋದರರು ಮೊದಲೇ ಸ್ವಲ್ಪ ಜಾಗೃತರಾಗ್ಬಿಟ್ರೆ ಸಾಕು. ಈ ಸಮಾಜ ಚೆನ್ನಾಗಿರುತ್ತೆ, ಸಂಸಾರ ಚೆನ್ನಾಗಿರುತ್ತೆ, ನಮ್ಮ ಬದುಕು ದೀರ್ಘಕಾಲ ಖಂಡಿತ ಆನಂದವಾಗಿರುತ್ತೆ. ಧನ್ಯವಾದಗಳು. ಕನಕಪುರ ತಾಲೂಕಿನ ಕಸಬಾವ ಬಳಿ ಗೌಡಳ್ಳಿ ಗ್ರಾಮದ
ದಿವಂಗತ ಶಿವನೇಗೌಡ ಧರ್ಮಪತ್ನಿ ಮುದ್ದಮ್ಮ ಇವತ್ತು ಸ್ವರ್ಗದ ಕಡೆ ಹೊರಟಿದ್ದಾರೆ. ಅಲೌಕಿಕವಾದ ಸ್ವರ್ಗ. ನಾವ್ಯಾರು ನೋಡ್ಕೊಂಡ್ ಬಂದಿಲ್ಲ, ನಂಬಿಕೆ ಇಟ್ಕೊಂಡಿವ್ರಿ. ಒಳ್ಳೆಯವರು ಸ್ವರ್ಗಕ್ಕೆ ಹೋಯ್ತಾರೆ ಆ ತಾಯಿ ಅಂತ ನಂಬಿಕೆ ನಮಗೆ. ಸ್ವರ್ಗಕ್ಕೆ ಹೋಗದೆ ಇನ್ನೆಲ್ಗೆ ಹೋದಾರು ಒಳ್ಳೆಯವರು. ಯಾಕೆಂದ್ರೆ ಇವತ್ತಿನ ಜನಜೀವನಕ್ಕೂ ಕಳೆದ 30 ವರ್ಷದ ಹಿಂದಿನ ಜನಜೀವನಕ್ಕೂ ಬಹಳ ವ್ಯತ್ಯಾಸ ಇತ್ತು. ಇವತ್ತು ಸುಮ್ಮನೆ ಬಾಯಿ ಮಾತು ಬಡವರು ಬಡವರು ಅಂತೀವಿ. ಯಾಕೆ ಬಡವರು ಅಂದ್ರೆ 50,000 ಮೊಬೈಲ್ ಇಲ್ವಲ್ಲ ಅದಕ್ಕೆ ಬಡವರು ಅಂತ. ಈ ಆಳ್ಮನೆಗೆ ಮದುವಾಗಿ ಬಂದು 12 ವರ್ಷ ಆಯ್ತು ಕಣವ ಸ್ಟಾಪ್ ಚಿನ್ನಿಲ್ಲ ಅನ್ನೋದು. ಅವ್ರ ಮನೆಯೇ ಆಳ್ಮನೆ ಅನ್ಕೊಳ್ಳೋದು. ನಾವು ಚಿನ್ನಕ್ಕೆ ಮೊಬೈಲ್ಗೆ ಒಳ್ಳೆ ಬಟ್ಟೆಗೆ ಇಲ್ವಲ್ಲ ಅದಕ್ಕೆ ನಾವು ಬಡವರು ಅನ್ಕೊಂಡಿವಿ. ಆದ್ರೆ 30-40 ವರ್ಷದ ಹಿಂದೆ ಪ್ರತಿಯೊಬ್ಬ ತಾಯಿ ಯೋಚನೆ ಮಾಡ್ತಿದ್ದು, ನಾಳಕ್ ನನ್ನ ಮಕ್ಕಳಿಗೆ ಏನು ಮಾಡಿಕ್ಕನೆ ಅಂತ. ಇರುದು ಇಷ್ಟೆಲ್ಲ ಹೆಂಗ್ ಮಾಡೋದು, ಅವಾನ ಅಂದ್ರೆ ಏನ್ ಮಾಡೋದು, ಬರೀ ಇಟ್ನೆ ಉಂಡವಾಯಿಗಳು ಅವ್ರ ಯೋಚನೆ ಬೇಡ. ಅದಕ್ಕೆ ಜೀವನ ಬದಲಾಗ್ತಾ ಇದೆ. ನಮ್ಮ ಅಗತ್ಯ ಎಲ್ಲ ಭಗವಂತ ಪೂರೈಸ್ತಾ ಹೊಸ ಹೊಸ ಅಗತ್ಯಗಳು ಬರ್ತಾವ ನಮಗೆ. ಇಟ್ಟಿಗೆ ಬಟ್ಟಿಗೆ ಸಾಕು, ಇರುಕೊಂಡು ನೆಳ್ಳಿರ್ಬೇಕು ಅಂತ ಅಷ್ಟಿತ್ತು, ಅವೆಲ್ಲ ಪೂರೈಸಾಯ್ತು. ಈಗೆಲ್ಲ ಹೊಸ ಹೊಸ ಆಸೆಗಳು ಉತ್ಪತ್ತಿ ಆಯ್ತಾವ. ಅದಕ್ಕೆ ಮುದ್ದಮ್ಮ ಶಿವನೇಗೌಡನ ಬದುಕು, ಮಕ್ಕಳು ಸಾಕ್ಬೇಕು, ಒಡತು ಮನ್ನ ಹಾಕ್ಬೇಕು, ಒಳ್ಳೆ ಬಟ್ಟೆ ಹಾಕ್ಸ್ಬೇಕು, ಇಷ್ಟೇ ರೀ, ಇಷ್ಟೇ. ಆ ತಾಯಿ ತಂದೆಯರೆಲ್ಲ ಅದಕ್ಕೆ ಸೌದ್ರವ್ರು. ಕಾರಣ ಇನ್ನೇನು ಗೊತ್ತಿಲ್ಲ, ಪಟ್ಟಣಕ್ಕೆ ಹೋಗು ಗೊತ್ತಿಲ್ಲ, ಎಲ್ಲೋ ದುಡಿಮೆ ಮಾಡಾಕ್ ಕೊಡ್ಬೇಕು ಅಂತ ಗೊತ್ತಿಲ್ಲ, ರಿಯಲ್ ಎಸ್ಟೇಟ್ ಗೊತ್ತಿಲ್ಲ. ಹಾಕದ ಬೆಳೆ ಕೈಗೆ ಬರಬೇಕು, ಭಗವಂತ ಕೈ ಕೊಡದೆ ಕಾಪಾಡಬೇಕು, ಅದರಲ್ಲೇ ಮಕ್ಕಳು ಸಾಕ್ಬೇಕು, ಅದರಲ್ಲೇ ಮದುವೆ ಮಾಡಬೇಕು, ಅದರಲ್ಲೇ ಜೀವನ ಆಗ್ಬೇಕು, ಅದರೇ ಆಸ್ಪತ್ರೆ. ಎಷ್ಟೋ ತಾಯಂದ್ರು ನೀನು ಊಟ ಮಾಡಲ್ಲವಾ ಅಂದ್ರೆ ನಮ್ಮ ಮಧ್ಯಾಹ್ನ ಉಂಡುದ್ದೆ ಇನ್ನೂ ಅರಗಲಿಲ್ಲ ಅಂದವ್ರೆ. ಹೊರಗೋಗದೆ ಹೊಟ್ಟೆ ಸಿದ್ದಾದೆ, ಆದ್ರೆ ಮಕ್ಕಳೆಲ್ಲ ಊಟ ಮಾಡಲಿ ಅಂತ, ಯಜಮಾನ ಊಟ ಮಾಡಲಿ ಅಂತ. ಅದಕ್ಕೆ ತಾಯಿ ಅಂದ್ರೆ ಅದು ಜೀವನ. ಆದ್ರಿಂದ ಅಂತ ತಾಯಿ ಮುದ್ದಮ್ಮನ ಕಳ್ಕೊಂಡು ಆ ಮನೆ ದುಃಖದಲ್ಲಿದೆ, ನೋವಲ್ಲಿದೆ. ತಾಯಿ ಋಣ ಕಳೀಬೇಕು ಅಂತೇಳಿ ಶಿವರಾಜವರು, ಶಿವ ಅವರು ಹಾಲು ತುಪ್ಪ ಮಾಡಿ, ಅಂದಾನ ಮಾಡಿ, ಇವತ್ತೆಲ್ಲೊಂದು ಕಾರ್ಯಕ್ರಮ ಮಾಡಿಸಿ ಒಂದಷ್ಟೊತ್ತು ನಮ್ಮ ತಾಯಿ ಬಗ್ಗೆ ಆಡಿಸುವ, ಮನೆ ದೇವರ ಹೆಸರೆಲ್ಲ ಕೊಂಡಾಡಿಸುವ ಅಂತ. ಮಾದೇಶ್ವರ, ಬಸವೇಶ್ವರ, ಪಟ್ಲದಮ್ಮ, ಉಳಿಕಲ್ ರಂಗನಾಥ ಸ್ವಾಮಿ, ಮುನೇಶ್ವರ, ಕಬ್ಬಾಳಮ್ಮ, ಮಾವತ್ತೂರಮ್ಮ, ಆಂಜನೇಯ ಸ್ವಾಮಿ, ಬನಶಂಕರಿ ದೇವಿ, ಲಿಸ್ಟ್ ಅದು ದೇವ್ರದ್ದು ಲಿಸ್ಟ್. ಭಗವತಿ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲ ದೇವ್ರಿಗೂ ಆಡುವ. ನಾನೇನೋ ಎಲ್ಲ ದೇವ್ರನ್ನೂ ಆಡಕ್ಕೆ ರೆಡಿ ಆಗಿವನಿ. ಈ ಮುಂಚೆ ಕೂತ 5 ಏಕ್ಲಿಗೆ ದೇವ್ರು ಬಂದಿರು ಹಂಗದಲ್ಲ. ಯಾಕೆ ಕಣ್ಣ ಮ್ಯಾಕ್ ಬಿಟ್ಕೊಂಡು ಕಾಲ ಹಂಗೆ ಎತ್ಕ ಕೂತಿದ್ಯಲ್ಲ ಮಗ, ಯಾಕೆ ಇನ್ನೇನು ಆಡೋಕಾದಪ್ಪ? ತಿಥಿ ಮನೆ ಕಣಪ್ಪ, ಇದು ಆರ್ಕೆಸ್ಟ್ರಾ, ಇದು ಯಾಕಸಕ್ಕೆ ಆಡೋಕಾದಿಲ್ಲ. ಇಲ್ಲಿ ನೋಡು, ಅದ್ಯಾಕ ತಗ್ತಿರಿ ಕಡೆ ಇತ್ತಂಗೆ ನೋಡಿ, ನನ್ನ ಮ್ಯಾಕ್ ಎದ್ದಿಗಿದ್ದೀಯ. ಪ್ರೋಗ್ರಾಮ್ ಮುಗಿಗಂಟೆ ಹೆಂಗೆ ಕೂತಿದ್ದೆ ಹಂಗೆ ಕೂತ್ಕೋಬೇಕು. ತುಂಬ ಜನ ಅರ್ಧಲ್ಲಿ ಹೋಗ್ಬಿಟ್ಟು ಫೇಲ್ ಆಗ್ಬಿಟ್ಟು ಅವ್ರು ಈಗಲೇ ಹೇಳ್ತೀನಿ, ಮಾದಪ್ಪನ ಶಾಪ ಒಳ್ಳೇದಲ್ಲ. ನೀ ಅರ್ಧಲ್ಲಿ ಹೋದ 5ನೇ ಕ್ಲಾಸೇ ಕ್ಲೋಸು ನಿಂದು. ಈಗಲೇ ಹೋಗ್ಬಿಡ್ತ. ಆಮೇಲೆ ಎಲ್ಲೂ ಹೋಗಿ ಕೂಡುದು ನೀವು ಇಷ್ಟು ಜನವ. ಹಿಂಗೆ ನೋಡ್ತಾ ಕೂತ್ಕೊಳ್ಳಿ. ಭಗವತಿ ಒಳ್ಳೇದು ಮಾಡಲಿ, ಬೆಳಕಲ್ ರಂಗಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಹಾಗೆ ಕ್ಷೇತ್ರಪಾಲಕ ಬಸವೇಶ್ವರ, ತಾಯಿ ಪಟ್ಲದಮ್ಮ, ಜಗನ್ಮಾತೆಯನ್ನು ಭಕ್ತಿಯಿಂದ ಬೇಡೋಣ. ಆ ಪಟ್ಲದಮ್ಮ ಒಳ್ಳೇದು ಮಾಡಲಿ. ಆ ಜಗದೀಶ್ವರನ ಬೇಡೋಣ, ನಮ್ಮೆಲ್ಲರ ಆರಾಧ್ಯ ದೇವತೆ. ಈ ಪಟ್ಲದಮ್ಮ ಅಂದ್ರೆ ಹಳ್ಳಹಳ್ಳಿಲೂ ಅವಳೆ ಕಣ್ರಿ. ಯಾರು ಗೊತ್ತಾ ಪಟ್ಲದಮ್ಮ ಅಂದ್ರೆ? ಬಟ್ಲು ಹಿಡ್ಕೊಂಡ್ ಕೂತಿರು ಅಮ್ಮ ಅಂತ. ಈ ಹೊರನಾಡಿಗೆಲ್ಲ ಹೋಗ್ತೀವಿ ನೋಡಿ, ಅನ್ನಪೂರ್ಣೇಶ್ವರಿ ಅಂತ. ಅನ್ನಪೂರ್ಣೇಶ್ವರಿ, ಹೊರನಾಡು ಅನ್ನಪೂರ್ಣ, ಅವಳೇ ಪಟ್ಲದಮ್ಮ ಕಣ್ರಿ. ಅವಳ ಕೈಯಲ್ಲಿ ನೋಡಿ, ಬಲಗೈಲಿ ಕತ್ತಿ ಅದೇ, ಎಡಗೈಲಿ ಅನ್ನ ಅದೇ. ಬಟ್ಲು ಅಂದ್ರೆ ತಲೆಬಾಗ್ದವ್ರು ಅನ್ನ ತಿನ್ನಿ, ತಲೆ ಎತ್ತೋರು ಕತ್ ಕಡಿತೀನಿ ಅಂತ ಕೂತಿರೋದು ಅವಳು. ಮೆರೆದವ್ರು ಕತ್ ಕಡ್ದಾಕ್ತೀನಿ, ಮೊರೆ ಬಿದ್ದವ್ರಿಗೆ ಅನ್ನ ಕೊಡ್ತೀನಿ ನಾನು ಅಂತ. ಅದಕ್ಕೆ ಅವಳೇ ಅನ್ನಪೂರ್ಣೇಶ್ವರಿ. ಆ ಪಟ್ಲದಮ್ಮ ಎಲ್ಲ ಒಳ್ಳೇದು ಮಾಡಲಿ ಅಂತೇಳಿ ಆ ಜಗನ್ಮಾತೆಯನ್ನು ಬೇಡೋಣ.
ಒಂಬಳೆ ಮೇಲೆ ವಾಲಿ ವಾಲಾಡಿ ಬತ್ತವಳೆ ತಾಯಿ ನೋಡವ್ವ, ಅವಳೆ ತಾನೇ ನಮ್ಮೂರ ಕಾಯುವ ಪಟ್ಟಲದ ಅವ್ವ. ಒಂಬಳೆ ಮೇಲೆ ವಾಲಿ ವಾಲಾಡಿ ಬತ್ತವಳೆ ನೋಡವ್ವ, ಅವಳೆ ತಾನೇ ನಮ್ಮೂರ ಕಾಯುವ ಪಟ್ಟಲದವ್ವ. ನೀನು ಬರುವುದೊಂದು ಚಂದ, ನೀ ನಿಂತರೊಂದು ಅಂದ, ನೀ ಕುಣಿದರೆ ಮನಕ್ಕೆ ಬಲು ಆನಂದ ಕಾಣೆ. ಒಂಬಳೆ ಮೇಲೆ ವಾಲಿ ವಾಲಾಡಿ